ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜಲಿ ಕ್ಲಾಸಸ್. ಸೊ ಇವತ್ತು ನಾವು ಡಿಸ್ಕಷನ್ ಮಾಡ್ತಿರೋದು ಒಂದು VAOಗೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಆಗಿರುತ್ತೆ. ಕರ್ನಾಟಕದ ಪ್ರಮುಖ ಯೋಜನೆಗಳು. ಸೊ ಇಂಪಾರ್ಟೆಂಟ್ ಆಗಿರುತ್ತೆ ಇದು. 100% ನಾವು ರಾಜ್ಯ ಸರ್ಕಾರದ ಒಂದು ಯೋಜನೆಗಳನ್ನು ಮತ್ತು ಅಂದರೆ ಫುಲ್ಲು ಅಮೌಂಟ್ ಅವರೇ ಕೊಡುವಂಥದ್ದು ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಇರುವಂತಹ ಯೋಜನೆಗಳನ್ನು ಸಹ ನಾವು ನೋಡ್ತಾ ಹೋಗೋಣ. ಸೊ ಇದು VAOಗೆ ಮತ್ತು ಬೇರೆ ಎಕ್ಸಾಮ್ಸ್ಗೂ ಇಂಪಾರ್ಟೆಂಟ್ ಆಗಿರುತ್ತೆ. ಇತ್ತೀಚೆಗೆ ಸ್ಕೀಮ್ಸ್ ಬಗ್ಗೆ ತುಂಬ ಕ್ವಶನ್ಸ್ ಬರ್ತಿರೋದ್ರಿಂದ ಸೊ ಹಾಗಾಗಿ ಒಂದು ಕ್ವಿಕ್ ರಿವಿಷನ್ ಮಾಡ್ತಾ ಹೋಗೋಣ. ಸೊ ಇದನ್ನು ನಾವು ನೋಡೋದಾದರೆ ಫಸ್ಟ್ ಒನ್ ಬಂದು ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಯೋಜನೆಗಳ ಹೆಸರು ಆ್ಯಂಡ್ ಸಚಿವಾಲಯ, ಜಾರಿಯಾದಂತಹ ವರ್ಷ ಆ್ಯಂಡ್ ಬಂಡವಾಳ ಪಾಲುದಾರರು ಮತ್ತು ಆರ್ಥಿಕ ಮಾದರಿ ಅಂತ ಹೇಳಿ. ಸೊ ಅದರಲ್ಲಿ ಫಸ್ಟ್ ಯೋಜನೆ ಬಂದು ಶಕ್ತಿ ಯೋಜನೆ ಜಾರಿಯಾದ ಸಚಿವಾಲಯ ಬಂದು ಸಾರಿಗೆ ಸಚಿವಾಲಯ ಆಗಿರುತ್ತೆ. 2023ರಲ್ಲಿ ಇದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಯೋಜನೆಯಾಗಿರುತ್ತೆ. ಶಕ್ತಿ ಯೋಜನೆ ಅಂದರೆ ಮಹಿಳೆಯರಿಗೆ ಉಚಿತ ಸಾರಿಗೆಯನ್ನು ಒದಗಿಸುವುದನ್ನು ನಾವು ಶಕ್ತಿ ಯೋಜನೆ ಅಂತ ಕರಿತೀರಿ. AC ಬಿಟ್ಟು ಬೇರೆ ಎಲ್ಲನೂ KSRTC BMTC ಇದೆಲ್ಲ AC ಇಲ್ಲದೆ ಇರೋವಂತಹ ಬಸ್ಸುಗಳು. ಸೊ ಅದನ್ನು ನಾವು ಯೂಸ್ ಮಾಡಬಹುದಾಗಿರುತ್ತೆ. ಸೊ ಶಕ್ತಿ ಯೋಜನೆ ಅಂಡರಲ್ಲಿ ಇದು ಬರುವಂಥದ್ದು 2023ರಲ್ಲಿ ಇದು ಜಾರಿಯಾದಂತು. ನೆಕ್ಸ್ಟ್ ಬಂದು ಗೃಹಲಕ್ಷ್ಮಿ ಯೋಜನೆ. ಇದು ಮಹಿಳಾ ಮತ್ತು ಮಕ್ಕಳ ಸಚಿವಾಲಯದ ಅಂಡರಲ್ಲಿ ಬರುತ್ತೆ. ಇದು 2023ರಲ್ಲೇ ಪಂಚ ಗ್ಯಾರಂಟಿಗಳು ಅಂತ ಏನು ಸಿದ್ದರಾಮಯ್ಯ ಗೌರ್ಮೆಂಟು ಕೊಟ್ಟರಲ್ಲ, ಸೊ ಅದರಲ್ಲಿ ಇದು ಒಂದು ಸಹ ಆಗಿರುತ್ತೆ. ಇದು ಸಹ 100% ರಾಜ್ಯ ಸರ್ಕಾರದ್ದೇ ಆಗಿರುವಂಥದ್ದು ಈ ಒಂದು ಸ್ಕೀಮ್. ಆ್ಯಂಡ್ ಅದರ ಜೊತೆಯಲ್ಲಿ ಇನ್ನೊಂದು ಸ್ಕೀಮ್ ಬಂದು ಗೃಹ ಜ್ಯೋತಿ ಸ್ಕೀಮ್ ಆಗಿರುತ್ತೆ. ಇದು ಇಂಧನ ಸಚಿವಾಲಯ. ಇದು 2023ರಲ್ಲಿ ಇದು ಸಹ 100% ರಾಜ್ಯ ಸರ್ಕಾರದ್ದೇ ಆಗಿರುತ್ತೆ. ಇದು DBTಯ ಮೂಲಕ ನೇರವಾಗಿ ಮಹಿಳೆಯರಿಗೆ ಮಂತ್ಲಿ 2,000 ಅಮೌಂಟು ಕ್ರೆಡಿಟ್ ಆಗೋದನ್ನು ನಾವು ಗೃಹಲಕ್ಷ್ಮಿ ಯೋಜನೆ ಅಂತ ಕರಿತೀವಿ. ಗೃಹ ಜ್ಯೋತಿ ಅಂತಂದರೆ 300 ಯೂನಿಟ್ಸ್ ಅಷ್ಟು ವಿದ್ಯುತ್ತನ್ನು ಉಚಿತವಾಗಿ ಒದಗಿಸುವುದನ್ನು ನಾವು ಗೃಹ ಜ್ಯೋತಿ ಯೋಜನೆ ಅಂತ ಕರಿತೀವಿ. ಇನ್ನು ಅನ್ನಭಾಗ್ಯ ಯೋಜನೆ, ಇದು ಬಂದು ಆಹಾರ ಮತ್ತು ನಾಗರಿಕ ವ್ಯವಹಾರಗಳ ಸಚಿವಾಲಯ ಇಲಾಖೆ ಅಂಡರಲ್ಲಿ ಬರುತ್ತೆ. 2013ರಲ್ಲಿ ಸಿದ್ದರಾಮಯ್ಯ ಗೌರ್ಮೆಂಟು ಇದನ್ನು ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದಿದ್ದು. ಸೊ ಅದನ್ನು ಮತ್ತೆ ಇದು ಮಾಡಿ 2023ರಲ್ಲಿ ಸೊ ಇದು ಪಂಚ ಗ್ಯಾರಂಟಿಗಳಲ್ಲಿ ಸಹ ಒಂದಾಗಿರುತ್ತೆ. ಸೊ 10 years ಆಗಿರುತ್ತೆ ಅದಕ್ಕೆ. ಸೊ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡುವಂಥದ್ದು. ಕೇಂದ್ರದಿಂದ ಅಕ್ಕಿ ಹೆಚ್ಚುವರಿ ಮೊತ್ತ 100% ರಾಜ್ಯ ಸರ್ಕಾರದಾಗಿರುತ್ತೆ. ಸೊ ಜಂಟಿಯಾಗಿ ನೀಡುವಂತಹ ಒಂದು ಸ್ಕೀಮ್ ಆಗಿರುತ್ತೆ ಇದು. ನೆಕ್ಸ್ಟ್ ಸ್ಕೀಮು ಯುವ ನಿಧಿ ಯೋಜನೆ. ಇದು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಜೀವನೋಪಾಯದ ಇಲಾಖೆ 2024ರಲ್ಲಿ ಜಾರಿಯಾಗಿರುವಂಥದ್ದು. ಇದು 100% ಕೇಂದ್ರ ಸರ್ಕಾರದ 2 ವರ್ಷದ ಗರಿಷ್ಠ ನಮ್ಮದು ಡಿಗ್ರಿ ಮುಗಿದು ಗರಿಷ್ಠ 2 yearsವರೆಗೂ ಯಾರಿಗೆ ಜಾಬ್ ಸಿಗೋದಿಲ್ವಲ್ಲ ಅವರಿಗೆ ಯಾವುದೇ ಹೈಯರ್ ಸ್ಟಡೀಸ್ ಮಾಡ್ದಿರ ಅವರಿಗೆ DBTಯ ಮೂಲಕ ಸೊ ಡಿಪ್ಲೊಮೊ ಮತ್ತು ಡಿಗ್ರಿ ಹೋಲ್ಡರ್ಸ್ಗೆ ಅಮೌಂಟ್ ನೀಡುವಂಥದ್ದನ್ನು ನಾವು ಯುವ ನಿಧಿ ಯೋಜನೆ ಅಂತ ಕರಿತೀರಿ. ಸೊ ಇದು ಇತ್ತೀಚೆಗೆ ಏನು ಬಜೆಟ್ ಮಂಡನೆ ಮಾಡಿರಲ್ಲ ಸಿದ್ದರಾಮಯ್ಯವರು, ಅದರಲ್ಲಿ ಈ ಸ್ಕೀಮ್ಗೆ ಅದು ಅಮೌಂಟ್ ಕೊಟ್ಟಿಲ್ಲ. ಸೊ ಮುಂದೆ ಕೊಡಬಹುದೇನೋ ಗೊತ್ತಿಲ್ಲ. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್. ಸೊ ಇವು 5 ಪಂಚ ಗ್ಯಾರಂಟಿಗಳು ಆಗಿರುತ್ತೆ, ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಕೃಷಿ, ತೋಟಗಾರಿಕೆ ಮತ್ತು ಪಶು ಸಂಗೋಪನೆಗೆ ಯಾವ್ಯಾವುದು ಯೋಜನೆಗಳಿದ್ದಾವೆ ಅಂತ ಹೇಳಿ ನೋಡೋದಾದರೆ ಗಂಗಾ ಕಲ್ಯಾಣ ಯೋಜನೆ. ಇದು ಬಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಸಮಾಜ ಇಲಾಖೆ ಅಂಡರಲ್ಲಿ ಬರುವಂಥದ್ದು. 2005 ಮತ್ತು 2006ರಲ್ಲಿ ಇದನ್ನು ಮಾಡಿರುವಂಥದ್ದು. 100% ಇದು ರಾಜ್ಯ ಸರ್ಕಾರದ್ದು ಆಗಿರುತ್ತೆ. ವಿವಿಧ ಅಭಿವೃದ್ಧಿ ನಿಗಮಗಳ ಮೂಲಕ ಇದನ್ನು ಮಾಡುವಂಥದ್ದು. ಗಂಗಾ ಕಲ್ಯಾಣ ಯೋಜನೆ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಸಮಾಜ ಇಲಾಖೆ. ನೆಕ್ಸ್ಟ್ ಕೃಷಿ ಯಂತ್ರಧಾರೆ ಯೋಜನೆ. ಇದು ಕೃಷಿ ಸಚಿವಾಲಯದ ಅಂಡರಲ್ಲಿ ಬರುತ್ತೆ. 2014ನಲ್ಲಿ ಇದನ್ನು ಅನೌನ್ಸ್ ಮಾಡಿದ್ದು ಸ್ಕೀಮ್ನ. ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ PPP ಮಾದರಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ಸೇರಿ ನಡೆಸುವಂತಹ ಒಂದು ಸ್ಕೀಮ್ ಆಗಿರುತ್ತೆ ಇದು. ಕರ್ನಾಟಕ ಅಗ್ರಿಕಲ್ಚರ್ ಮಿಷನ್. ಸೊ ಇದು ಕೃಷಿ ಸಚಿವಾಲಯ ಮತ್ತು IT-BT ಇಲಾಖೆ ಮಾಡಿರೋವಂಥದ್ದು. 2022ರಲ್ಲಿ ಈ ಸ್ಕೀಮ್ ಬಂದಿರೋವಂಥದ್ದು. 100% ಇದು ರಾಜ್ಯ ಸರ್ಕಾರ ಮತ್ತು ತಾಂತ್ರಿಕ ಪಾಲುದಾರಿಕೆ ನವೋದ್ಯಮಗಳ ಜೊತೆ ಕೈ ಜೋಡಿಸಿ ಮಾಡ್ತಾ ಇರುವಂತಹ ಒಂದು ಸ್ಕೀಮ್ ಆಗಿರುತ್ತೆ ಕರ್ನಾಟಕ ಅಗ್ರಿಕಲ್ಚರ್ ಮಿಷನ್.
ಇನ್ನು ಕರ್ನಾಟಕ ರೈತ ಸುರಕ್ಷಾ PM ಫಸಲ್ ಬಿಮಾ ಯೋಜನೆ. ಫಸಲ್ ಬಿಮಾ ಯೋಜನೆ PM ಫಸಲ್ ಬಿಮಾ ಇದು ಕೃಷಿ ಸಚಿವಾಲಯದ ಅಂಡರಲ್ಲಿ ಬಂದಿದ್ದು 2016ರಲ್ಲಿ ಜಾರಿಗೆ ಬಂದಿದ್ದು. ಕೇಂದ್ರ ಸರ್ಕಾರ 50%, ರಾಜ್ಯ ಸರ್ಕಾರ 50%. ಸೊ ರೈತರಿಗೆ ಪ್ರೀಮಿಯಂನ ಪಾಲು ಆಗಿರುತ್ತೆ ಇದು. ಕರ್ನಾಟಕ ರೈತ ಸುರಕ್ಷಾ PM ಫಸಲ್ ಯೋಜನೆ ಇದು ಕೃಷಿ ಸಚಿವಾಲಯ ಅಂಡರಲ್ಲಿ ಬರುವಂಥದ್ದು. ಕ್ಷೀರ ಸಮೃದ್ಧಿ ಸಹಕಾರ ಬ್ಯಾಂಕ್ ಇದು ಒಂದು ಪಶುಸಂಗೋಪನೆ ಇಲಾಖೆ ಮತ್ತು ಸಹಕಾರ ಇಲಾಖೆ ಅಂಡರಲ್ಲಿ ಬರುತ್ತೆ. 2022ಅಲ್ಲಿ ಇದನ್ನು ಜಾರಿಗೆ ತಂದಿದ್ದು ರಾಜ್ಯ ಸರ್ಕಾರ ಮತ್ತು ರಾಜ್ಯದ ಹಾಲಿನ ಒಕ್ಕೂಟ KMF ಏನಿದೆ ಅಲ್ಲ, ಸೊ ಅವುಗಳ ಸಹಕಾರ ಸಂಸ್ಥೆಗಳಿಂದ ಇದನ್ನು ಜಾರಿಗೆ ತಂದಿರುವಂಥದ್ದಾಗಿರುತ್ತೆ. ಸೊ ಇದರ ಬಗ್ಗೆ ನೋಡೋದಾದರೆ ಕರ್ನಾಟಕದಲ್ಲಿ ಏನು KS ಎಕ್ಸಾಮ್ ಪೂರ್ವ ಪರೀಕ್ಷೆಯಲ್ಲಿ ಪ್ರಮುಖ ನೀಡೋದಾದರೆ ಟಿಪ್ಸ್ ಕೆಲವೊಂದಿಷ್ಟು ಕೇಂದ್ರ ಪುರಸ್ಕೃತ ಯೋಜನೆಗಳು ಏನಿದಾವಲ್ಲ, ಅಂದರೆ ಆಯುಷ್ಮಾನ್ ಭಾರತ್ ಆರೋಗ್ಯ ಮತ್ತು ಕರ್ನಾಟಕ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗಳು ರಾಜ್ಯ ಮತ್ತು ಕೇಂದ್ರದ ಬಂಡವಾಳ ಹಂಚಿಕೆ ಅನುಪಾತವನ್ನು ನೆನಪಿಟ್ಕೋಬೇಕಾಗುತ್ತೆ. ಆಗಲೇ ಹೇಳೋದ್ನಲ್ಲ, ಅದು ಫಸಲ್ ಬಿಮಾ ಯೋಜನೆ. ಸೊ ಇವೆರಡೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ ಅಮೌಂಟ್ ಕೊಡ್ತಾ ಇರುವಂಥದ್ದು. ಆ್ಯಂಡ್ PPP ಮಾಡೆಲ್ ಇದು ಕೃಷಿ ಯಂತ್ರಧಾರೆ ಮತ್ತು ನಮ್ಮ ಮೆಟ್ರೋ ಗ್ರಾಮ 1 ಕೇಂದ್ರಗಳ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಸೊ ಆರ್ಥಿಕ ಮಾದರಿಯಡಿಯಲ್ಲಿ ಇದನ್ನು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಕಾಯ್ದೆ ಆಧಾರಿತ ಯೋಜನೆಗಳು ಅಂತಂದರೆ ಸಕಾಲ ಯೋಜನೆ ಆ್ಯಂಡ್ SCP ಆ್ಯಂಡ್ TSP ಯೋಜನೆಗಳ ಕೇವಲ ಸರ್ಕಾರಿ ಆದೇಶಗಳಲ್ಲ, ಇವುಗಳು ಶಾಸನಾತ್ಮಕ ಕಾಯ್ದೆಗಳನ್ನು ಬೆಂಬಲಿಸುತ್ತದೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಯೋಜನೆ ಕರ್ನಾಟಕದ ಪ್ರಮುಖ ಯೋಜನೆಗಳನ್ನು ನಾವು ನೋಡ್ತಾ ಹೋಗೋಣ ಈಗ. ಸೊ ಕೃಷಿ ಮತ್ತು ತೋಟಗಾರಿಕೆ ಪಶುಸಂಗೋಪನೆ, ಸೊ ಇದನ್ನು ನಾವು ಆಲ್ರೆಡಿ ನೋಡಿದ್ದೀರಿ. ನೆಕ್ಸ್ಟ್ಗೆ ಹೋಗೋಣ. ಫಸಲ್ ಬಿಮಾ ಯೋಜನೆ, ಕೃಷಿ ಸಂಜೀವಿನಿ ಯೋಜನೆ ಇದು ಕೃಷಿ ಸಚಿವಾಲಯದ ಅಂಡರ್ ಬರುತ್ತೆ. 2021 ಇದು ಕೇಂದ್ರ ಸರ್ಕಾರ 60%, ರಾಜ್ಯ ಸರ್ಕಾರ 40% ನೀಡುವಂಥದ್ದು. ಕೃಷಿ ಸಂಜೀವಿನಿ ಯೋಜನೆ ಕೇಂದ್ರ ಸರ್ಕಾರ 60%, ರಾಜ್ಯ ಸರ್ಕಾರ 40%, 2021ರಲ್ಲಿ ಜಾರಿಗೊಳಿಸಿದ್ದು ಕೃಷಿ ಸಚಿವಾಲಯದ ಅಂಡರಲ್ಲಿ ಬರುತ್ತೆ. ಮೃತ್ಯು ಆಶಾಕಿರಣ ಯೋಜನೆ, ಮತ್ಸ್ಯ ಆಶಾಕಿರಣ ಯೋಜನೆ ಇದು ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯದ ಅಂಡರಲ್ಲಿ ಬರುತ್ತೆ. ಮತ್ಸ್ಯ ಅಂದ್ರೆ ಮೀನು. ಆ್ಯಂಡ್ 2020ಯಲ್ಲಿ ಈ ಸ್ಕೀಮ್ ಜಾರಿಗೆ ಆಗಿದ್ದು 100% ಇದು ರಾಜ್ಯ ಸರ್ಕಾರದ ಯೋಜನೆ ಆಗಿರುತ್ತೆ. ಸೂರ್ಯ ರೈತ ಯೋಜನೆ ಇದು ಇಂಧನ ಸಚಿವಾಲಯ ಮತ್ತು ಕೃಷಿ ಸಚಿವಾಲಯ ಅಂಡರಲ್ಲಿ ಬರುತ್ತೆ. 2014ನಲ್ಲಿ ಜಾರಿಯಾಗಿದ್ದು ಇದು ರಾಜ್ಯ ಸರ್ಕಾರದ ಸಬ್ಸಿಡಿ ರೈತರ ಹೂಡಿಕೆ ಆ್ಯಂಡ್ ಎಸ್ಕಾಂ ವಿದ್ಯುತ್ ಖರೀದಿಯ ಒಪ್ಪಂದಕ್ಕೆ ಇದು ಸಂಬಂಧಿಸಿರುವಂಥದ್ದು. ಇನ್ನು ಯಶಸ್ವಿನಿ ಸಹಕಾರ ರೈತ ಆರೋಗ್ಯ ವಿಮೆ ಇದು ಕೃಷಿ ಸಹಕಾರ ಸಚಿವಾಲಯ ಅಂಡರಲ್ಲಿ ಬರುವಂಥದ್ದು. 2003ಯಲ್ಲಿ ಇದನ್ನು ಜಾರಿಗೊಳಿಸಿದ್ರು, ನಂತರ ಮರುಜಾರಿಯಾಗಿದೆ 2022ರಲ್ಲಿ. ರೈತರಿಗೆ ಪ್ರೀಮಿಯಂ ವರ್ಗ ಮತ್ತು ರಾಜ್ಯ ಸರ್ಕಾರದಿಂದ ಬಜೆಟ್ ಅನುದಾನವನ್ನು ಸಹಾಯ ಮಾಡುವಂಥದ್ದು. ಶೂನ್ಯ ಬಡ್ಡಿದರ ಬೆಳೆ ಸಾಲ ಯೋಜನೆ, ಸೊ ಇದು ಒಂದು ಸಹಕಾರ ಸಚಿವಾಲಯ ಅಂಡರಲ್ಲಿ ಬರುತ್ತೆ. 2004ರಲ್ಲಿ ಜಾರಿಯಾಗಿದ್ದು 100% ರಾಜ್ಯ ಸರ್ಕಾರದ್ದು ಆಗಿರುತ್ತೆ. ಇದಕ್ಕೆ ನೆರವು ನಬಾರ್ಡ್ ನೀಡುವಂಥದ್ದು, ರಾಜ್ಯ ಸರ್ಕಾರದ ಬಡ್ಡಿ ಸಬ್ಸಿಡಿ ಆಗಿರುತ್ತೆ. ಇನ್ನು ಈ ಒಂದು ಯೋಜನೆ 6ರಿಂದ 20 ವರೆಗೆ ಕೃಷಿ ಸಂಬಂಧಿತ ಕ್ಷೇತ್ರಗಳಿಗೆ ಸಂಬಂಧಿಸಿರುವಂಥದ್ದು. ಈ ಒಂದು ಏನಿದೆ ಜಂಟಿ ಸೆಂಟ್ರಲು ಮತ್ತು ಸ್ಟೇಟು ಇದರ ಮಾದರಿಯಲ್ಲಿ ಕೆಲವೊಂದಷ್ಟು ಸ್ಕೀಮ್ಸು ಇರುವಂಥದ್ದು. ಕೃಷಿ ಯಂತ್ರ ಯೋಜನೆ ಇದೊಂದು PPP ಮಾಡೆಲ್ ಆಗಿರುತ್ತೆ. PM ಫಸಲ್ ಬಿಮಾ ಯೋಜನೆ ಬಂದು ಇದು 50% ಇದ್ರದ್ದು ಕೇಂದ್ರದ್ದು ಮತ್ತು 50% ಸ್ಟೇಟ್ದಾಗಿರುತ್ತೆ. ಫಸಲ್ ಬಿಮಾ ಯೋಜನೆ. ಕೃಷಿ ಸಂಜೀವಿನಿ ಬಂದು ಇದು 60% ಕೇಂದ್ರ ಸರ್ಕಾರದ್ದು, 40% ರಾಜ್ಯ ಸರ್ಕಾರದ್ದು. ಸೂರ್ಯ ರೈತ ಒಂದು ಸಬ್ಸಿಡಿ ರೈತರ ಹೂಡಿಕೆ ಮತ್ತು ಎಸ್ಕಾಂ ಇವು 3 ಸೇರಿ ಕೊಡ್ತಾ ಇರೋವಂಥದ್ದು. ಶೂನ್ಯ ಬಡ್ಡಿ ದರ ಒಂದು ನಬಾರ್ಡ್ ನೆರವು ಮತ್ತು ರಾಜ್ಯ ಬಡ್ಡಿ ಸಬ್ಸಿಡಿಯ ಮೂಲಕ ನೀಡ್ತಾ ಇದ್ದಾರೆ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕರ್ನಾಟಕ ರಾಜ್ಯ ಪ್ರಮುಖ ಯೋಜನೆಗಳು. ಸೊ ಮತ್ಸ್ಯಪೂರ್ಣ ಯೋಜನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 2017ನಲ್ಲಿ ಜಾರಿಯಾಗಿದ್ದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದಾಗಿರುತ್ತೆ. ಇದು ಅಂಗನವಾಡಿ ಜಾಲದ ಮೂಲಕ ಸೊ ಇದನ್ನು ಮಾಡುವಂಥದ್ದು. ಭಾಗ್ಯಲಕ್ಷ್ಮಿ ಯೋಜನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 2006ರಲ್ಲಿ ಇದನ್ನು ಪ್ರಾರಂಭಿಸಿದ್ದು ಸಂಪೂರ್ಣ ರಾಜ್ಯ ಸರ್ಕಾರದ್ದಾಗಿರುತ್ತೆ. LIC ಜೊತೆ ಪಾಲುದಾರಿಕೆಯನ್ನು ಹೊಂದಿದೆ. ಭಾಗ್ಯಲಕ್ಷ್ಮಿ ಯೋಜನೆ ಒಂದಷ್ಟು ಮಗು ಹುಟ್ಟಿದ ತಕ್ಷಣ ಇಷ್ಟು ಕಂತುಗಳು ಅಂತ ಇದನ್ನು ಕಟ್ಕೊಂಡು ಹೋದರೆ ಅದು ಮಗುಗೆ 18 ವರ್ಷ ತುಂಬಷ್ಟರೊಳಗಡೆ ಇಷ್ಟಂತ ಅಮೌಂಟು ಬರುತ್ತೆ ಅವರಿಗೆ. ಸೊ ಅದು ಈ ಸ್ಕೀಮ್. ನೆಕ್ಸ್ಟು
ಉದ್ಯೋಗಿನಿ ಯೋಜನೆ, ಇದು ಮಹಿಳಾ ಮತ್ತು ಮಹಿಳಾ ಅಭಿವೃದ್ಧಿ ನಿಗಮ 1997-1998ರಲ್ಲಿ ಇದನ್ನು ಜಾರಿಗೊಳಿಸಿದ್ದು, ಇದು ರಾಜ್ಯ ಸರ್ಕಾರದ ಯೋಜನೆಯಾಗಿರುತ್ತೆ. ಸ್ತ್ರೀ ಶಕ್ತಿ ಯೋಜನೆ, ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಅಂಡರಲ್ಲಿ ಬರುತ್ತೆ. 2001ನಲ್ಲಿ ಜಾರಿಯಾಗಿದೆ, ಇದು ಸಂಪೂರ್ಣ ರಾಜ್ಯ ಸರ್ಕಾರದ್ದು. ಕೂಸಿನ ಮನೆ ಯೋಜನೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಇದು ಮಾಡಿರುವಂಥದ್ದು. 2023 ಇಂಪಾರ್ಟೆಂಟ್ ಇದು. 100% ರಾಜ್ಯ ಸರ್ಕಾರದಾಗಿರುತ್ತೆ. MG ನರೇಗಾ ಆಡಳಿತಾತ್ಮಕ ವೆಚ್ಚವನ್ನು ಬಜೆಟ್ನಲ್ಲಿ ಅನುದಾನ ನೀಡಲಾಗಿದೆ. MG ನರೇಗಾವನ್ನು ಇತ್ತೀಚೆಗೆ VG ರಾಮ್ ಯೋಜನೆ ಅಂತ ಹೇಳಿ ಮರುನಾಮಕರಣ ಮಾಡಿರುವಂಥದ್ದು. ಸೊ ಇಂಪಾರ್ಟೆಂಟ್ ಆಗಿರುತ್ತೆ ದಟ್ ಸ್ಕೀಮ್. ಮತ್ತು ಸಾಂತ್ವನ ಯೋಜನೆ, ಇದು 2001ರಲ್ಲಿ ಜಾರಿಗೊಳಿಸಿದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 100% ರಾಜ್ಯ ಸರ್ಕಾರ NGO ಸಹಯೋಗದೊಂದಿಗೆ ಇದನ್ನು ಜಾರಿಗೊಳಿಸಿದ್ದಾರೆ. ಆ್ಯಂಡ್ ತಾಯಿ ಭಾಗ್ಯ ಯೋಜನೆ 2009ನಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ PPP ಮಾಡೆಲ್ ಅಲ್ಲಿ ಇದನ್ನು ಖಾಸಗಿ ಆಸ್ಪತ್ರೆ ಪ್ಯಾಕೇಜಿನಲ್ಲಿ ಮರುಪಾವತಿಯಾಗಿ ನೀಡ್ತಾ ಇದ್ದಾರೆ. ದೇವದಾಸಿ ಪುನರ್ವಸತಿ ಯೋಜನೆ 1991-1992 100% ರಾಜ್ಯ ಸರ್ಕಾರದ ಆಗಿರುತ್ತೆ. ಮಹಿಳಾ ಅಭಿವೃದ್ಧಿ ನಿಗಮ ಇದನ್ನು ಈ ಸಚಿವಾಲಯ ಜಾರಿಗೊಳಿಸಿರುವಂಥದ್ದು. ಮನಸ್ವಿನಿ ಯೋಜನೆ, ಇದು ರಾಜ್ಯ ಇಲಾಖೆ ಸಾಮಾಜಿಕ ನಿರ್ದೇಶನಾಲಯ 2013 100% ರಾಜ್ಯ ಸರ್ಕಾರದ್ದಾಗಿರುತ್ತೆ. ಮೈತ್ರಿ ಯೋಜನೆ ಕಂದಾಯ ಇಲಾಖೆದು 2013ನಲ್ಲಿ ಇದು ಲಿಂಗಾಯತ್ ಅಲ್ಪಸಂಖ್ಯಾತರ ಮಾಸಿಕ ವೇತನದ ಬಗ್ಗೆ ತಿಳಿಸುವಂಥದ್ದು. ಮೈತ್ರಿ ಯೋಜನೆ. ಮನಸ್ವಿನಿ ಯೋಜನೆ ಕಂದಾಯ ಇಲಾಖೆ ಸಾಮಾಜಿಕ ಭದ್ರತೆ ನಿರ್ದೇಶನಾಲಯದ್ದು. ಇದು ಕ್ವಶನ್ ಆಗಿದೆ ಪ್ರೀವಿಯಸ್ಸು. ಮೈತ್ರಿ ಯೋಜನೆ ಇದು ಒಂದು ಲಿಂಗಾಯತರಿಗೆ ನೀಡುವಂತಹ ಒಂದು ಮಾಸಿಕ ವೇತನ ಬಗ್ಗೆ ತಿಳಿಸುವಂಥದ್ದು ಮೈತ್ರಿ ಯೋಜನೆ ಆಗಿರುತ್ತೆ. ದೇವದಾಸಿ ಪುನರ್ವಸತಿ ಯೋಜನೆ ಇದು ರಾಜ್ಯ ಸರ್ಕಾರದ ಸಂಪೂರ್ಣ ಯೋಜನೆ. ಸೊ ಇದು ದೇವದಾಸಿಯರಿಗೆ ಸಂಬಂಧಿಸಿರುವಂಥದ್ದು. ಮಹಿಳಾ ಅಭಿವೃದ್ಧಿ ಸಚಿವಾಲಯ ಅಂಡರಲ್ಲಿ ಬರುವಂಥದ್ದು. ಸೊ LIC ಜೊತೆ ಪಾಲುದಾರಿಕೆ ಇರುವ ಯೋಜನೆ ಒಂದು ಭಾಗ್ಯಲಕ್ಷ್ಮಿ ಯೋಜನೆ. PPP ಮಾಡೆಲ್ ಇರುವಂಥದ್ದು ತಾಯಿ ಭಾಗ್ಯ, ಸ್ವಸಹಾಯ ಗುಂಪುಗಳು, ಸ್ತ್ರೀ ಶಕ್ತಿ, ಅಂಗನವಾಡಿ ಜಾಲ ಮೂಲಕ ಮಾತೃಪೂರ್ಣ. ಮೈತ್ರಿ ಒಂದು ಅಂದರೆ ಲಿಂಗಾಯತರು ಯಾರಿರ್ತಾರಲ್ಲ ಅಲ್ಪಸಂಖ್ಯಾತರ ಯೋಜನೆ ಆಗಿರುತ್ತೆ ಮೈತ್ರಿ ಯೋಜನೆ. ದಟ್ಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ರೀಡೆ ಮತ್ತು ಶಿಕ್ಷಣ ಮತ್ತು ಯುವ ಸಬಲೀಕರಣಕ್ಕೆ ಸಂಬಂಧಿಸಿದಂಗೆ ಯೋಜನೆಗಳು ಯಾವ್ಯಾವು ಅಂತ ನೋಡೋದಾದರೆ ಕ್ಷೀರಭಾಗ್ಯ ಯೋಜನೆ. 2013ನಲ್ಲಿ ಸಿದ್ದರಾಮಯ್ಯ ಗೌರ್ಮೆಂಟ್ ಇದನ್ನು ಜಾರಿಗೊಳಿಸಿದ್ದು. 100% ಇದಕ್ಕೆ ರಾಜ್ಯ ಸರ್ಕಾರದಾಗಿರುತ್ತೆ. KMF ಇದನ್ನು ಮೂಲಕ ಇದನ್ನು ಮಾಡ್ತಾ ಇದ್ದಾರೆ. ಎಲ್ಲ ಶಾಲೆ ಶಿಕ್ಷಣ ಸಾಕ್ಷರತೆ ಇಲಾಖೆ ಅಂಡರಲ್ಲಿ ಬರುವಂಥದ್ದು ಇದು. ಸೊ 2023ಗೆ ಇದು 10 years ಕಂಪ್ಲೀಟ್ ಮಾಡಿರೋವಂಥದ್ದು. ಆ್ಯಂಡ್ ಇದನ್ನು ಮತ್ತೆ ಮರು ಜಾರಿ ಮಾಡಿ ಸಿದ್ದರಾಮಯ್ಯ ಗೌರ್ಮೆಂಟು ಸಮಥಿಂಗ್ ಬಜೆಟಲ್ಲಿ ಅಮೌಂಟನ್ನು ಕೊಟ್ಟಿದ್ದಾರೆ 2024 ಬಜೆಟಲ್ಲಿ. ನೆಕ್ಸ್ಟ್ ವಿದ್ಯಾಸಿರಿ ಯೋಜನೆ, ಇದು ಕ್ವಶನ್ ಆಗಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 2013 and 14 ಇದು ರಾಜ್ಯ ಸರ್ಕಾರದ್ದು ಸಂಪೂರ್ಣ ಆಗಿರುತ್ತೆ. ಯೋಜನೆ ಜಾರಿಯಾಗಿದೆ 2013 ಮತ್ತು 2014. ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂಡರಲ್ಲಿ ಬರುತ್ತೆ. 1997 ಪೂರ್ಣ ರಾಜ್ಯ ಸರ್ಕಾರದ್ದಾಗಿರುತ್ತೆ. ಉಚಿತ ಲ್ಯಾಪ್ಟಾಪ್ ಯೋಜನೆ ಉನ್ನತ ಶಿಕ್ಷಣ ಇಲಾಖೆ 2017 100% ರಾಜ್ಯ ಸರ್ಕಾರದ್ದು. ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಯೋಜನೆ ಯುವಕರ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ 2022 100% ರಾಜ್ಯ ಸರ್ಕಾರದ್ದು. ಬ್ಯಾಂಕ್ ಜೋಡಣೆ ಮತ್ತು ಸೀಡ್ ಮನಿ ಸಬ್ಸಿಡಿಯ ಮೂಲಕ ನೀಡ್ತಾರೆ. ವೃತ್ತಿದರ್ಶಿ ಯೋಜನೆ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಇಲಾಖೆ 2019 100% ರಾಜ್ಯ ಸರ್ಕಾರದ್ದು. ಪುನರ್ವಸತಿ ಯೋಜನೆ ಸೊ ಇದು ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 2001 ರಾಜ್ಯ ಸರ್ಕಾರದ್ದು ಸಂಪೂರ್ಣ ಆಗಿರುತ್ತೆ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಯೋಜನೆ ನೆನ್ಪಿಟ್ಕೊಳ್ಳಿ. 2013 ಮತ್ತು ಇದು ಅಷ್ಟೇ ಇಂಪಾರ್ಟೆಂಟ್ ಇವೆರಡು ಸ್ಕೀಮು. ಆ್ಯಂಡ್ ಮುಖ್ಯಮಂತ್ರಿ ವಿದ್ಯಾ ಪ್ರಗತಿ ಯೋಜನೆ ಸೊ ಇದು ಒಂದು 2022 ಇದು ಇಂಪಾರ್ಟೆಂಟ್ ಆಗಿರುತ್ತೆ ಸ್ಕೀಮು. ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ 100% ರಾಜ್ಯ ಸರ್ಕಾರದಾಗಿರುತ್ತೆ ಇದು. ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಗಳು ಇದು ಸಾಮಾಜಿಕ ಕಲ್ಯಾಣ ಇಲಾಖೆ 2011ರಲ್ಲಿ ಜಾರಿಗೊಳಿಸಿದ್ದು 100% ರಾಜ್ಯ ಸರ್ಕಾರದ ಯೋಜನೆ. ಜ್ಞಾನದೀಪ ಯೋಜನೆ ಇದು ಶಾಲಾ ಶಿಕ್ಷಣ ಇಲಾಖೆ ಸಂಬಂಧಿಸಿದೆ 2014ನಲ್ಲಿ ಜಾರಿಗೊಳಿಸಿದ್ದು. ಇದು ಶಾಲಾ ಅಭಿವೃದ್ಧಿ ಸಮಿತಿಯ ಮೂಲಕ ರಾಜ್ಯ ಸರ್ಕಾರ ಇದನ್ನು ಜಾರಿಗೊಳಿಸಿರುವಂಥದ್ದು. ಆದರ್ಶ ವಿಶ್ವವಿದ್ಯಾಲಯ ಯೋಜನೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ
ಸಚಿವಾಲಯ ಅಂಡರಲ್ಲಿ ಬರುತ್ತೆ. 2009-10ನಲ್ಲಿ ಜಾರಿಗೊಳಿಸಿದ್ದು. ಆರಂಭ ಒಂದು CSS. ಪ್ರಸ್ತುತ ಇದನ್ನು 100% ರಾಜ್ಯ ಸರ್ಕಾರ ಯೋಜನೆಯಾಗಿ ನೀಡ್ತಾ ಇದ್ದಾರೆ. ವಿದ್ಯಾವಾಹಿನಿ ಯೋಜನೆ ಇದು ಪದವಿ ಪೂರ್ವ ಶಿಕ್ಷಣ ಇಲಾಖೆ 2002ರಲ್ಲಿ ಜಾರಿಗೊಳಿಸಿದ್ದು. 100% ಇದು ರಾಜ್ಯ ಸರ್ಕಾರದಾಗಿರುತ್ತೆ. ಇದು ಇಂಪಾರ್ಟೆಂಟ್ ಸ್ಕೀಮ್ ಆಗಿರುತ್ತೆ. ಸಾರಿಗೆ ಸಂಪರ್ಕ ಯೋಜನೆ ವಿದ್ಯಾರ್ಥಿಗಳಿಗೆ ಪಾಸ್ ಏನಿತ್ತಲ್ಲ ಅದು ಸಾರಿಗೆ ಸಂಪರ್ಕ ಯೋಜನೆ. ಸಾರಿಗೆ ಇಲಾಖೆ 1990ಯಲ್ಲಿ ಇದನ್ನು ಜಾರಿಗೊಳಿಸಿದ್ದು. ಜಂಟಿ ಮಾದರಿಯಲ್ಲಿ ರಾಜ್ಯ 50% ಆ್ಯಂಡ್ ಇದು ಬಂದು 25%, ವಿದ್ಯಾರ್ಥಿಗಳ ಪಾಲು 25%. ಕ್ರೀಡಾ ಪ್ರೋತ್ಸಾಹ ಯೋಜನೆ ಯುವ ಸಬಲೀಕರಣ ಇಲಾಖೆ, ಕ್ರೀಡಾ ಇಲಾಖೆ 2015 100% ರಾಜ್ಯ ಸರ್ಕಾರದ್ದು. ಮುಖ್ಯಮಂತ್ರಿ ಅನಿಲ ಭಾಗ್ಯ ಯೋಜನೆ ಆಹಾರ ಮತ್ತು ನಾಗರಿಕ ಸರಬರಾಜು 2017ನಲ್ಲಿ ಉಜ್ವಲ PM ಉಜ್ವಲ ಜೊತೆ ಇದನ್ನು ಸಹಯೋಗ ಮಾಡಿರುವಂಥದ್ದು. ಉಚಿತ ಲ್ಯಾಪ್ಟಾಪ್ 2017. ವಿದ್ಯಾಸಿರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿದ್ಯಾಸಿರಿ ಯೋಜನೆ ಆ್ಯಂಡ್ ಅರಿವು ಶೈಕ್ಷಣಿಕ ಸಾಲ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ. ವಿದ್ಯಾವಾಹಿನಿ IT ಆಧಾರಿತ ಕಲಿಕೆ ಆದರ್ಶ ವಿಶ್ವವಿದ್ಯಾಲಯ CSS ಆಗಿತ್ತು. ಸೊ ಇದು 100% ರಾಜ್ಯ ಸರ್ಕಾರದ ಯೋಜನೆ ಆಗಿರುತ್ತೆ. ನೆಕ್ಸ್ಟ್ ಆರೋಗ್ಯ ಮತ್ತು ಪೌಷ್ಟಿಕ ಅಂಶ ಮತ್ತು ಪಶುವೈದ್ಯಕೀಯಕ್ಕೆ ಸಂಬಂಧಿಸಿದಂಗೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯಾವ ಇಲಾಖೆ ಅಂತಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಂಡರಲ್ಲಿ ಬರುತ್ತೆ. 2018ನಲ್ಲಿ ಜಾರಿಯಾಗಿದ್ದು. ಜಂಟಿ ಯೋಜನೆ ಆಗಿರುತ್ತೆ. ಕೇಂದ್ರ ಸರ್ಕಾರ 60%, ರಾಜ್ಯ ಸರ್ಕಾರ 40% ಆಗಿ ನೀಡುವಂಥದ್ದು ಇದಕ್ಕೆ ಬಂಡವಾಳವನ್ನು. ಇನ್ನು 108 ಆರೋಗ್ಯ ಕವಚ ಯೋಜನೆ ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಂಡರಲ್ಲಿರುತ್ತೆ. 2018ನಲ್ಲಿ ಜಾರಿಯಾಗಿದ್ದು. PPP ಮಾಡೆಲ್ ಮಾದರಿಯಲ್ಲಿರುವಂಥದ್ದು. ಸೊ ಇದು ಜಂಟಿಯಾಗಿ GVK, EMRI ಇತ್ಯಾದಿ ಸಂಸ್ಥೆಗಳೊಂದಿಗೆ ಜಂಟಿಯಾಗಿ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ. ನಗು ಮಗು ಯೋಜನೆ ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಆರೋಗ್ಯ ಕಲ್ಯಾಣ ಇಲಾಖೆ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಅಂಡರಲ್ಲಿ ಬರುತ್ತೆ. 2012ರಲ್ಲಿ ಜಾರಿಗೊಳಿಸಿದ್ದು. 100% ರಾಜ್ಯ ಸರ್ಕಾರದ್ದು. ಸೊ ಇದನ್ನು ಪ್ರೋತ್ಸಾಹ ಧನವನ್ನು ನೀಡುವಂಥದ್ದು ಆರೋಗ್ಯ ಅಭಿಯಾನದ ಅಂಡರಲ್ಲಿ. ಮುಖ್ಯಮಂತ್ರಿ ಜೀವನ್ ಸಂಜೀವಿನಿ ಯೋಜನೆ ಇದು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಅಂಡರಲ್ಲಿ 2017ನಲ್ಲಿ ಜಾರಿ. ಇದು 100% ರಾಜ್ಯ ಸರ್ಕಾರದಾಗಿರುತ್ತೆ. ಇಂದಿರಾ ಗಾಂಧಿ ಕ್ಯಾಂಟೀನ್ ಇಂಪಾರ್ಟೆಂಟ್ ಇದು ಕ್ವಶನ್ ಆಗಿದೆ. ನಗರಾಭಿವೃದ್ಧಿ ಇಲಾಖೆ ಮತ್ತು ನಗರಾಡಳಿತ ಆಗಿರುತ್ತೆ. 2017ನಲ್ಲಿ ಜಾರಿಯಾಗಿದ್ದು. ರಾಜ್ಯ ಸರ್ಕಾರ 70% ಹಾಕಿದ್ರೆ ಸ್ಥಳೀಯ ಸಂಸ್ಥೆಗಳು ಇದು 30% ನೀಡುವಂಥದ್ದು. ಬಾಲ ಸಂಜೀವಿನಿ ಯೋಜನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 2010 100% ರಾಜ್ಯ ಸರ್ಕಾರದಾಗಿರುತ್ತೆ. ವಾತ್ಸಲ್ಯ ಯೋಜನೆ ಇದು ಆರೋಗ್ಯ ಕುಟುಂಬ ಇಲಾಖೆ ಕಲ್ಯಾಣ ಸಚಿವಾಲಯ ಅಂಡರಲ್ಲಿ 2021 ರಾಜ್ಯ ಸರ್ಕಾರದಾಗಿರುತ್ತೆ. ಆಶಾ ಕಾರ್ಯಕರ್ತೆಯರ ರಾಜ್ಯ ಪ್ರೋತ್ಸಾಹಿ ಧನ ಇದು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಅಂಡರಲ್ಲಿ ಬರುತ್ತೆ. 2010-11ನಲ್ಲಿ ಇದು ಜಾರಿಯಾಗಿದ್ದು ಈ ಸ್ಕೀಮು. ಸೊ ಇದು ಜಂಟಿಯಾಗಿ NHM ಪ್ರೋತ್ಸಾಹ ಧನ ಮತ್ತು ರಾಜ್ಯ ಸರ್ಕಾರದ ಮಾಸಿಕ ಧನ ಸಹಾಯದಿಂದ ನೀಡ್ತಾರೆ. ದಂತಭಾಗ್ಯ ಯೋಜನೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 2015 ಹಿರಿಯ ನಾಗರಿಕ ಉಚಿತ ದಂತಾಂಶ ಅಳವಡಿಕೆ ಮಾಡೋದನ್ನು ನಾವು ನೋಡ್ಬೋದು. ಇನ್ನು ಕವಚ ದರ್ಪಣ ಮುಕ್ತ ಕರ್ನಾಟಕ ಇದು ಸೇಮ್ ಸಚಿವಾಲಯ 2022ಅಲ್ಲಿ ಮಕ್ಕಳಿಗೆ ಉಚಿತ ಕಾರವೈಕಿ ಇಂಪ್ಯಾಕ್ಟ್ ಚಿಕಿತ್ಸೆಯನ್ನು ನೀಡುವಂಥದ್ದಾಗಿರುತ್ತೆ. ನೆಕ್ಸ್ಟ್ ಇನ್ನು 108 ಕವಚ ಬಂದು 2018 PPP ಮಾಡೆಲ್ ಆಗಿರುತ್ತೆ. ಆ್ಯಂಡ್ ನಗು ಮಗು ಯೋಜನೆ 2012 ರಾಷ್ಟ್ರೀಯ ಆರೋಗ್ಯ ಅಡಿಯಲ್ಲಿ ಬರುವಂಥದ್ದು. ಇಂದಿರಾ ಕ್ಯಾಂಟೀನ್ 2017 70% ರಾಜ್ಯ ಸರ್ಕಾರ 30% ಸ್ಥಳೀಯ ಸಂಸ್ಥೆಗಳು ಸೇರಿ ಮಾಡುವಂಥದ್ದು. ಆಶಾ ಪ್ರೋತ್ಸಾಹಧನ 2010-11ನಲ್ಲಿ ಜಂಟಿಯಾಗಿ ಇದನ್ನು ಹಿರಿಯ ನಾಗರಿಕ ದಂತಭಾಗ್ಯ 2015ನಲ್ಲಿ ಜಾರಿಯಾಗಿರುವಂಥದ್ದು ಇಂಪಾರ್ಟೆಂಟ್. ನೆಕ್ಸ್ಟು ಸಾಮಾಜಿಕ ನ್ಯಾಯ ವಸತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಿಸಿದಂಗೆ ಯೋಜನೆಗಳನ್ನು ನೋಡೋಣ ನಾವು. SC/ST ಕಾಯ್ದೆ ಯೋಜನೆ ಸಾಮಾಜಿಕ ಕಲ್ಯಾಣ ಇಲಾಖೆ 2013ನಲ್ಲಿ ಕಾಯ್ದೆ ಜಾರಿಯಾಯಿತು. ರಾಜ್ಯ ಸರ್ಕಾರದಾಗಿರುತ್ತೆ. ಜನಸಂಖ್ಯೆವಾರು ಕಡ್ಡಾಯ ಬಜೆಟ್ನಲ್ಲಿ ಹಂಚಿಕೆ ಮಾಡಲಾಗುತ್ತೆ. ಪ್ರಬುದ್ಧ ಯೋಜನೆ ಇದು ಸಾಮಾಜಿಕ ಕಲ್ಯಾಣ ಇಲಾಖೆ ಅಂಡರ್ ಬರುತ್ತೆ. 2019ನಲ್ಲಿ ಜಾರಿ ರಾಜ್ಯ ಸರ್ಕಾರದಾಗಿರುತ್ತೆ. ಸ್ವಾವಲಂಬಿ ಸಾರಥಿ ಯೋಜನೆ ಇದು ಸೇಮ್ ಸಚಿವಾಲಯ ಸಾಮಾಜಿಕ ಕಲ್ಯಾಣ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 2023 ಇದು ಇಂಪಾರ್ಟೆಂಟ್ ಆಗಿರುತ್ತೆ. ರೀಸೆಂಟ್ ಸ್ಕೀಮ್ ಆಗಿರೋದ್ರಿಂದ
ಸ್ವಾವಲಂಬಿ ಸಾರಥಿ ಯೋಜನೆ. ಇದು 100% ರಾಜ್ಯ ಸರ್ಕಾರದ್ದು. ಸೊ ಇದರಲ್ಲಿ 3 ಲಕ್ಷದವರೆಗೆ ಸಬ್ಸಿಡಿಯನ್ನು ನೀಡ್ತಾರೆ. ಅದೇ ಕಾರು ಏನು ತೊಗೊಳ್ತಾರಲ್ಲ ಅದಕ್ಕೆ ಸಂಬಂಧಿಸಿದ ಹಾಗೆ. ಸ್ವಾವಲಂಬಿ ಸಾರಥಿ ಯೋಜನೆ 2023 ಇಂಪಾರ್ಟೆಂಟ್. ಅಂಬೇಡ್ಕರ್ ನಿವಾಸ ಯೋಜನೆ ವಸತಿ ಇಲಾಖೆ ರಾಜೀವ್ ಗಾಂಧಿ ನಿಗಮ ಅಂಡರಲ್ಲಿ ಬರುತ್ತೆ. 2012 ಜಾರಿಯಾಗಿದ್ದು 100% ರಾಜ್ಯ ಸರ್ಕಾರದಾಗಿರುತ್ತೆ. ದೇವರಾಜ ಅರಸ್ ವಸತಿ ಯೋಜನೆ ವಸತಿ ಇಲಾಖೆ ರಾಜೀವ್ ಗಾಂಧಿ ವಸತಿ ನಿಗಮ 2014 100% ರಾಜ್ಯ ಸರ್ಕಾರದಾಗಿರುತ್ತೆ. ಬಸವ ವಸತಿ ಯೋಜನೆ ವಸತಿ ಇಲಾಖೆ 2009 and 10 100% ರಾಜ್ಯ ಸರ್ಕಾರದ್ದು. ಮುಖ್ಯಮಂತ್ರಿ ಸಂಧ್ಯಾ ಸುರಕ್ಷಾ ಯೋಜನೆ ಕಂದಾಯ ಇಲಾಖೆದು. ಸೊ 2018 ಹಿರಿಯ ನಾಗರಿಕ ಸಾಮಾಜಿಕ ಭದ್ರತೆಯನ್ನು ಒದಗಿಸುವ ಸ್ಕೀಮ್ ಆಗಿರುತ್ತೆ ಇದು ಸಂಧ್ಯಾ ಯೋಜನೆ. ಕರ್ನಾಟಕದ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಇದು ಕಾರ್ಮಿಕ ಸಚಿವಾಲಯದ ಅಂಡರಲ್ಲಿ ಬರುತ್ತೆ. 2012 ಜಾರಿ ಆ್ಯಂಡ್ 100% ರಾಜ್ಯ ಸರ್ಕಾರದ ಯೋಜನೆ ಇದು. ಮತ್ತು ಕಾರ್ಮಿಕ ಕಲ್ಯಾಣ ಮಂಡಳಿ ನಿಧಿಯಿಂದ ಅಮೌಂಟನ್ನು ನೀಡ್ತಾರೆ. ಕಾರ್ಯ ಯೋಜನೆ ಸಹಕಾರ ಇಲಾಖೆ ಜಿಲ್ಲಾ ಪಂಚಾಯಿತಿ ಈ ಸಚಿವಾಲಯದ ಅಂಡರಲ್ಲಿ ಬರುವಂಥದ್ದು. 2018 ಜಾರಿಯಾಗಿರುವಂಥದ್ದು. ಸೊ ಇದು ಶೂನ್ಯ ಬಡ್ಡಿ ದರದಲ್ಲಿ ಸಬ್ಸಿಡಿಯನ್ನು ನೀಡುವಂತಹ ಒಂದು ಯೋಜನೆಯಾಗಿರುತ್ತೆ. ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿ ಯೋಜನೆ ಇದು ಸಾಮಾಜಿಕ ಕಲ್ಯಾಣ ಇಲಾಖೆ ಅಂಡರಲ್ಲಿ ಬರುತ್ತೆ. 2016 ಜಾರಿಗೊಳಿಸಿರುವಂಥದ್ದು ರಾಜ್ಯ ಸರ್ಕಾರದ ಯೋಜನೆ ಆಗಿರುತ್ತೆ. ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋದಾದ್ರೆ ಪರಿಸರ ಮತ್ತು ಅರಣ್ಯ ಸಂಪನ್ಮೂಲ ಇಂಧನ ಸಚಿವಾಲಯದ ಯೋಜನೆಯ ಹೆಸರು ಹಸಿರು ಕರ್ನಾಟಕ ಯೋಜನೆ. ಇದು ಅರಣ್ಯ ಮತ್ತು ಪರಿಸರ ಜೀವ ವೈವಿಧ್ಯತೆಗಳ ಇಲಾಖೆ ಅಂಡರಲ್ಲಿ ಬಂದು 2018 ಇದನ್ನು ಜಾರಿಗೊಳಿಸಿದ್ದು. ಇದು ಸ್ಥಳೀಯ ಅರಣ್ಯ ಸಮಿತಿಗಳ ಸಹಯೋಗದೊಂದಿಗೆ ಈ ಸ್ಕೀಮ್ ಜಾರಿಯಲ್ಲಿ ಇರುವಂಥದ್ದು. ಆ್ಯಂಡ್ ಕೋಟಿ ವೃಕ್ಷ ಆಂದೋಲನ ಅರಣ್ಯ ಇಲಾಖೆ ಆ್ಯಂಡ್ 2016 ರಾಜ್ಯ ಸರ್ಕಾರದಾಗಿರುತ್ತೆ. 2016 ಜಾರಿ. ಜಲಧಾರೆ ಯೋಜನೆ ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ರೀಸೆಂಟ್ಲಿ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ರೀಸೆಂಟಾಗಿ ಇದಕ್ಕೆ ಬಜೆಟಲ್ಲೇ ಅಮೌಂಟ್ ಕೂಡ ಕೊಟ್ಟಿದ್ದಾರೆ. ಜಲಧಾರೆ ಯೋಜನೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 2018 ಜಾರಿಯಾಗಿರೋದು. ಇದು ರಾಜ್ಯ ಸರ್ಕಾರ ಬಜೆಟ್ಟು ADB ಮತ್ತು ವಿಶ್ವ ಬ್ಯಾಂಕ್ನ ನೆರವಿನೊಂದಿಗೆ ಇದನ್ನು ಜಂಟಿಯಾಗಿ ಯೋಜನೆ ಜಾರಿಯಾಗಿರುವಂಥದ್ದು. ಮತ್ತು ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಂಡರಲ್ಲಿ ಬರುತ್ತೆ. 2008 and 9 ಜಲ್ ಜೀವನ್ ಮಿಷನ್ 50% ಕೇಂದ್ರದ್ದು, 50% ರಾಜ್ಯ ಸರ್ಕಾರದಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಇದು ನೆಕ್ಸ್ಟ್ ನೋಡಿ ಹೇಳ್ತೀನಿ. ಶುದ್ಧ ನೀರು ಕುಡಿಯುವ ನೀರು ಘಟಕ ಒಂದು ಗ್ರಾಮೀಣಾಭಿವೃದ್ಧಿ ಇಲಾಖೆ 2014 ಇದು ಸ್ಥಳೀಯ ಪಂಚಾಯತ್ ನಿರ್ವಹಣೆಗೆ ಸಂಬಂಧಿಸಿರುವಂಥದ್ದು. ಪಶ್ಚಿಮ ವಾಹಿನಿ ಯೋಜನೆ 2017 ಸಂಪನ್ಮೂಲ ಇಲಾಖೆ 100% ರಾಜ್ಯ ಸರ್ಕಾರದ. ಕರಾವಳಿ ಜಿಲ್ಲೆಗಳಿಗೆ ಕೆಂಡಿ ಅಣೆಕಟ್ಟು ನಿರ್ಮಾಣ ಮಾಡುವಂತಹ ಒಂದು ಯೋಜನೆ ಆಗಿರುತ್ತೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಪಶ್ಚಿಮ ವಾಹಿನಿ ಯೋಜನೆ 2017. ಎತ್ತಿನ ಹೊಳೆ ಇದು ಇಂಪಾರ್ಟೆಂಟು. ಎತ್ತಿನ ಹೊಳೆ ಸಮಗ್ರ ಕುಡಿಯುವ ನೀರು ಯೋಜನೆ ಸಂಪನ್ಮೂಲ ಇಲಾಖೆ 2014 ಜಾರಿಯಾಗಿದ್ದು ರಾಜ್ಯ ಸರ್ಕಾರದಾಗಿರುತ್ತೆ. ಮೆಗಾ ಸೋಲಾರ್ ಪಾರ್ಕ್ ಪಾವಗಡ ಇಂಪಾರ್ಟೆಂಟ್ ಇದು ಕ್ವಶನ್ ಆಗಿದೆ. ಇಂಧನ ಇಲಾಖೆ 2016 ಜಾರಿ. ಜಂಟಿ ಸಂಸ್ಥೆಗಳು ಒಂದು KREDL ಆ್ಯಂಡ್ SECI ಜಂಟಿ ಉದ್ಯಮ ಮತ್ತು ಖಾಸಗಿ ಸೌರ ಇಂಧನ ಹೂಡಿಕೆದಾರರೊಂದಿಗೆ ಇದನ್ನು ಮಾಡಿರುವಂಥದ್ದು. ಆ್ಯಂಡ್ ಈ ವಾಹಿನಿ ನೀತಿ ಪ್ರೋತ್ಸಾಹ ಯೋಜನೆ ಇದು ವಾಣಿಜ್ಯ ಕೈಗಾರಿಕೆ ಇಲಾಖೆ ಸಾರಿಗೆ ಆಗಿರುತ್ತೆ. 2017 100% ರಾಜ್ಯ ಸರ್ಕಾರದ್ದು. ಇದು ಚಾರ್ಜಿಂಗ್ ಮೂಲಕ ಮೂಲಸೌಕರ್ಯವನ್ನು ಸಬ್ಸಿಡಿಯನ್ನು ಒದಗಿಸುವಂಥ ಯೋಜನೆಯಾಗಿರುತ್ತೆ. ಜಲಧಾರೆ ಯೋಜನೆ ಇದು ABD ಬ್ಯಾಂಕ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು, ವಿಶ್ವ ಬ್ಯಾಂಕ್ ನೆರವಿನೊಂದಿಗೆ ಜಾರಿಗೊಳಿಸಿರುವಂತಹ ಯೋಜನೆ ಬಂದು ಜಲಧಾರೆ ಯೋಜನೆ. ಮತ್ತು ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಬಂದರೆ ಕೇಂದ್ರ ಜಲ ಜೀವನ್ ಮಿಷನ್ ಅಡಿಯಲ್ಲಿ 50%, ರಾಜ್ಯ ಸರ್ಕಾರ 50%, ಕೇಂದ್ರ ಸರ್ಕಾರ ನೀಡುವಂಥದ್ದು ಅಮೌಂಟ್ ಇದಕ್ಕೆ. ಮೆಗಾ ಸೋಲಾರ್ ಪಾರ್ಕನ್ನು ಪಾವಗಡದಲ್ಲಿ ಸ್ಥಾಪನೆ ಮಾಡಿ ಈ ಎರಡು ಸಂಸ್ಥೆಗಳು ಜಂಟಿಯಾಗಿ ಅಮೌಂಟ್ ಕೊಡ್ತಾ ಇದ್ದಾರೆ. ಎತ್ತಿನ ಹೊಳೆ ಯೋಜನೆ ಉತ್ತರ ಕರ್ನಾಟಕದ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸೋಕ್ಕೋಸ್ಕರ ಮಹತ್ವದ ಯೋಜನೆಯಾಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಇವು 4 ಸ್ಕೀಮ್ಸ್. ನೆಕ್ಸ್ಟು ಹಸಿರು ಕರ್ನಾಟಕ 2018 ಜಾರಿಯಾಗಿದ್ದು. ಕೋಟಿ ವೃಕ್ಷ ವಂದನ 2016. ಜಲಧಾರೆ
ABD ಅಂದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ವಿಶ್ವ ಬ್ಯಾಂಕ್ನೊಂದಿಗೆ 2018ನಲ್ಲಿ ಜಾರಿಗೊಳಿಸಿರುವಂಥದ್ದು. ಆ್ಯಂಡ್ ಬಹುಗ್ರಾಮ ಕುಡಿಯುವ ನೀರು ಯೋಜನೆ 2008 and 9, ಪಶ್ಚಿಮ ವಾಹಿನಿ 2017, ಎತ್ತಿನ ಹೊಳೆ ಯೋಜನೆ 2014, ಮೆಗಾ ಸೋಲಾರ್ ಪಾರ್ಕ್ ಪಾವಗಡ 2016, ಈ ವಾಹನ ನೀತಿ ಪ್ರೋತ್ಸಾಹ 2017 ಆಗಿರುತ್ತೆ. ಸೊ ಇಂಪಾರ್ಟೆಂಟ್ ಸ್ಕೀಮ್ಸ್ ಆಗಿರುತ್ತೆ, ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಕೃಷಿ ಮತ್ತು ರೈತ ಕಲ್ಯಾಣ ಯೋಜನೆಗಳು, ಅಗ್ರಿಕಲ್ಚರ್ಗೆ ಸಂಬಂಧಿಸಿದ ಹಾಗೆ ಯೋಜನೆಗಳು, ರೈತ ಸಂಪರ್ಕ ಕೇಂದ್ರಗಳು. ಕೃಷಿ ಇಲಾಖೆ 2018ನಲ್ಲಿ ರೈತರಿಗೆ ಸಲಹೆ ನೀಡುವುದು ಮತ್ತು ಮಾಹಿತಿಯನ್ನು ನೀಡುವುದು ಆಗಿರುತ್ತೆ ಈ ಒಂದು ಸ್ಕೀಮ್. ರೈತ ವಿದ್ಯಾನಿಧಿ ಯೋಜನೆ 2018 and 19, ಇದು ರೈತರ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಅಮೌಂಟ್ ನೀಡುವಂತಹ ಯೋಜನೆ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ರೈತ ವಿದ್ಯಾನಿಧಿ ಯೋಜನೆ 2018-19. ರೈತ ಸಂಕಲ್ಪ ಯಾತ್ರೆ 2018, ರೈತರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ನೀಡುವುದನ್ನು ನಾವು ರೈತ ಸಂಕಲ್ಪ ಯಾತ್ರೆ ಅಂತ ಕರಿತೀವಿ. ಸ್ಕೀಮ್ ಹೆಸರು. ಕೃಷಿ ಭಾಗ್ಯ 1 2016, ತೋಟಗಾರಿಕೆ ಬೆಳೆಗಳಿಗೆ ಸಹಾಯ ಮಾಡುವುದಾಗಿರುತ್ತೆ ಈ ಸ್ಕೀಮ್ 2016. ಕೃಷಿ ಭಾಗ್ಯ. ನೀರಾವರಿ ಭಾಗ್ಯ ಜಲಸಂಪನ್ಮೂಲ ಇಲಾಖೆ 2017, ಸಣ್ಣ ನೀರಾವರಿ ಯೋಜನೆಗಳಿಗೆ ಸಹಾಯವನ್ನು ನೀಡುವಂಥದ್ದಾಗಿರುತ್ತೆ. ನೆಕ್ಸ್ಟು ಬೆಳೆ ವಿಮೆ ಯೋಜನೆ, ರೈತರ ಪ್ರೀಮಿಯಂ ಸಹಾಯ ಮಾಡೋದಕ್ಕೆ ಕೃಷಿ ಇಲಾಖೆ 2013ನಲ್ಲಿ ರಾಜ್ಯದ ಪ್ರೀಮಿಯಂ ಭಾಗವನ್ನು ನೀಡುವುದು. ಸೊ PMFBY ಪೂರಕವಾಗಿ ನೀಡುವಂತಹ ಯೋಜನೆ ಆಗಿರುತ್ತೆ. ರೈತ ಉತ್ಪಾದಕ ಸಂಘಟನೆ, ಸೊ ಇದು ನಬಾರ್ಡ್ನೊಂದಿಗೆ ಕೃಷಿ ಇಲಾಖೆ ಮಾಡಿರುವಂಥದ್ದು. 2016ನಲ್ಲಿ ಜಾರಿ. ಜಂಟಿಯಾಗಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಬ್ಯಾಂಕುಗಳು ಸೇರಿ ಇದನ್ನು ನೀಡುವಂತಹ ಒಂದು ಯೋಜನೆ ಆಗಿರುತ್ತೆ. ಹಸಿರು ಮನೆ ಸಹಾಯಕ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಸಂಬಂಧಿಸಿರುವಂಥದ್ದು 2018ನಲ್ಲಿ ಜಾರಿ. 50% ರಾಜ್ಯ ಸರ್ಕಾರ ಆ್ಯಂಡ್ ಹಸಿರು ಮನೆ ನಿರ್ಮಾಣಕ್ಕಾಗಿ 50% ನೀಡುವಂಥದ್ದು. ನೆಕ್ಸ್ಟ್ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ, ಕೃಷಿ ಇಲಾಖೆ 2016, 100% ರಾಜ್ಯ ಸರ್ಕಾರದ್ದು. ಮಣ್ಣಿನ ಪರೀಕ್ಷೆ ಮಾಡಿ ಶಿಫಾರಸು ನೀಡುವಂಥದ್ದಾಗಿರುತ್ತೆ ಇದು. ಗ್ರಾಮೀಣ ಮಾರುಕಟ್ಟೆ ಯೋಜನೆ, ಕೃಷಿ ಇಲಾಖೆ ಕರ್ನಾಟಕದ ಡಿಜಿಟಲ್ ಎಕಾನಮಿ ಮಿಷನ್ ಅಂಡರಲ್ಲಿ ಬರುವಂಥದ್ದು. 2022ನ ಒಂದು ಯೋಜನೆ. ಡಿಜಿಟಲ್ ವೇದಿಕೆಯಲ್ಲಿ ಮಾರಾಟ ಮಾಡುವಂಥದ್ದು ಇಂಪಾರ್ಟೆಂಟ್ ಸ್ಕೀಮ್ ಆಗಿರುತ್ತೆ ಇದು. ಗ್ರಾಮೀಣ ಕೃಷಿ ಮಾರುಕಟ್ಟೆ ಯೋಜನೆ, ಕೃಷಿ ಇಲಾಖೆ, ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಇವೆರಡು ಸೇರಿ 2022ರಲ್ಲಿ ಜಾರಿ. ಡಿಜಿಟಲ್ ವೇದಿಕೆಯಲ್ಲಿ ಮಾರಾಟ ಮಾಡುವುದಕ್ಕೆ ಸಂಬಂಧಿಸಿರುವಂಥದ್ದು ಇದಾಗಿರುತ್ತೆ. ಸೊ ರೈತ ಸಂಪರ್ಕ ಯೋಜನೆ 2008, ರೈತ ವಿದ್ಯಾಸಿರಿ ಯೋಜನೆ 2018 and 19, ರೈತ ಸಂಕಲ್ಪ ಯೋಜನೆ 2018, ಕೃಷಿ ಭಾಗ್ಯ 2016, ನೀರಾವರಿ ಭಾಗ್ಯ 2017, ಬೆಳೆ ವಿಮೆ ರಾಜ್ಯ ಪ್ರೀಮಿಯಂ ಆಗಿ 2013 ಆ್ಯಂಡ್ FPOs 2016, ಹಸಿರು ಮನೆ ಸಹಾಯ 2018, ಮಣ್ಣಿನ ಆರೋಗ್ಯ ಕಾರ್ಡ್ 2016 ಆ್ಯಂಡ್ 2022 ಆಗಿರುತ್ತೆ. ಇದು ಇಂಪಾರ್ಟೆಂಟ್. ನೆಕ್ಸ್ಟು ಗ್ರಾಮೀಣ ಅಭಿವೃದ್ಧಿ ಸ್ವಸಹಾಯಗಳ ಗುಂಪುಗಳು ಮತ್ತು ಸಾಮಾಜಿಕ ನ್ಯಾಯ ಆಗಿರುತ್ತೆ. ಯೋಜನೆಯ ಹೆಸರು ಸಚಿವಾಲಯ. ನಿರ್ಮಲ ಗ್ರಾಮ ಯೋಜನೆ 2012ರಲ್ಲಿ ಜಾರಿ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂಡರಲ್ಲಿ ಬರುತ್ತೆ. ಇದು ಗ್ರಾಮಗಳ ಒಂದು ಸಮಗ್ರ ಅಭಿವೃದ್ಧಿಗೆ ಸಂಬಂಧಿಸಿರುವಂತಹ ಒಂದು ಯೋಜನೆ ಆಗಿರುತ್ತೆ. ಗ್ರಾಮ ಒನ್ ಯೋಜನೆ, ಗ್ರಾಮ ಒನ್ ಕೇಂದ್ರ, ಇದು ಗ್ರಾಮೀಣಾಭಿವೃದ್ಧಿ ಇಲಾಖೆ 2018ರಲ್ಲಿ ಜಾರಿ. ಗ್ರಾಮ ಮಟ್ಟದಲ್ಲಿ ಸೇವಾ ಕೇಂದ್ರ ಆಗಿರುತ್ತೆ. ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಸ್ವಸಹಾಯಗಳ ಗುಂಪುಗಳಿಗೆ ಬಲವರ್ಧನೆ ಯೋಜನೆ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಅಂಡರಲ್ಲಿ ಬರುತ್ತೆ. 2001ನಲ್ಲಿ ಜಾರಿ. ಮಹಿಳಾ ಸಬಲೀಕರಣಕ್ಕಾಗಿ ಇರುವಂತಹ ಒಂದು ಸ್ಕೀಮ್ ಆಗಿರುತ್ತೆ. ಲೋದ್ ಭಾರತೀಯ ಗ್ರಾಮ ಸಮೃದ್ಧಿ ಯೋಜನೆ, ಸೊ ಇದು ಪಂಚಾಯತ್ ರಾಜ್ ಇಲಾಖೆ ಅಂಡರಲ್ಲಿ ಬರುತ್ತೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮೂಲಸೌಕರ್ಯ ಅಭಿವೃದ್ಧಿಗೆ ಮಾಡಿರುವಂತಹ ಒಂದು ಯೋಜನೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣಾಭಿವೃದ್ಧಿ ಉದ್ಯೋಗ ಯೋಜನೆ MG ನರೇಗಾ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಂಡರಲ್ಲಿ ಬಂದು 2016ನಲ್ಲಿ ಜಾರಿಗೊಳಿಸಿದ್ದು. 100% ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ. 100 ದಿನಗಳ ಉದ್ಯೋಗ ನೀಡುವಂತಹ ಒಂದು ಯೋಜನೆ ಆಗಿರುತ್ತೆ. ಸೊ ಇತ್ತೀಚೆಗೆ ಇದನ್ನು ಚೇಂಜ್ ಮಾಡಿದ್ದಾರೆ. ಅದನ್ನು VG ರಾಮ್ ಯೋಜನೆ ಅಂತ ಇತ್ತೀಚೆಗೆ ನಾಮಕರಣ ಮಾಡಿ ಇತ್ತೀಚೆಗೆ ಇದು ಕರ್ನಾಟಕದಲ್ಲಿ 360-380 ಕೂಲಿ ದರವನ್ನು ನಿಗದಿ ಮಾಡಿದ್ದಾರೆ.
ಆ್ಯಂಡ್ ಇದು ಸ್ಕೀಮ್ ಬಗ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ಕೀಮು ಕುಟುಂಬ ಸ್ತ್ರೀ ಸಮೃದ್ಧಿ ಯೋಜನೆ, ಸಾಮಾಜಿಕ ನ್ಯಾಯ ಇಲಾಖೆ 2012 100% ರಾಜ್ಯ ಸರ್ಕಾರವು BPL ಕುಟುಂಬಗಳಿಗೆ ಸಹಾಯ ಮಾಡೋದಕ್ಕೆ. ಅಂತ್ಯೋದಯ ಅನ್ನ ಯೋಜನೆ, ಇದು ಇತ್ತೀಚೆಗೆ ನಡೆದಿರುವಂಥ ಕ್ವಶನ್ ಪೇಪರಲ್ಲಿ ಒಂದು ಕ್ವಶನ್ ಕೇಳಿದರೆ. ಅಂತ್ಯೋದಯ ಅನ್ನ ಯೋಜನೆ ಖಾದ್ಯ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಂಡರ್ ಇರುತ್ತೆ. 2006 ಜಾರಿ. BPL ಕುಟುಂಬಗಳಿಗೆ ಅಕ್ಕಿ ನೀಡುವುದು ಅಂತ್ಯೋದಯ ಅನ್ನ ಯೋಜನೆ. ಆ್ಯಂಡ್ ಹಾಸ್ಪಿಟಲ್ಸ್, ವೈದ್ಯಕೀಯರ ವಸತಿ ಯೋಜನೆ, ಸೊ ಇದು 1994 ವಿಸ್ತರಣೆಯಿಂದ 2014ಗೆ ವಿಸ್ತರಣೆ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಒದಗಿಸುವುದು. ಉದಯ ಯೋಜನೆ, ಇದು ಮಹಿಳೆಯರಿಗೆ ಸಮಗ್ರ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಇರುವಂತಹ ಯೋಜನೆ. ಸಾಮಾಜಿಕ ನ್ಯಾಯ ಸಂಪರ್ಕ ಇದರಲ್ಲಿ ಅಂಡರಲ್ಲಿ ಬರುವಂಥ 2019ನಲ್ಲಿ ಜಾರಿ. ಇಂಪಾರ್ಟೆಂಟು. ಕುಂಬಾರ ಅಭಿವೃದ್ಧಿ 2016, ಕುಂಬಾರ ಇಲಾಖೆ ಇದರಲ್ಲಿ ಅಂಡರಲ್ಲಿ ಬರುತ್ತೆ. ಮುತ್ತು ಆ್ಯಂಡ್ ಕುಂಬಾರ ಸಮುದಾಯ ಅಭಿವೃದ್ಧಿಗೋಸ್ಕರ ಇದನ್ನು ಮಾಡಿರುವಂಥದ್ದು, ಇಂಪಾರ್ಟೆಂಟ್ ಆಗಿರುತ್ತೆ. ನಿರ್ಮಲಾ ಗ್ರಾಮ ಯೋಜನೆ 2012, ಗ್ರಾಮ ಒನ್ ಯೋಜನೆ 2018, ಸ್ವಸಹಾಯ ಗುಂಪುಗಳ ಯೋಜನೆ 2001, LBRGS 2006 and 7, MG ನರೇಗಾ 2006, ಕುಟುಂಬಶ್ರೀ ಸಮೃದ್ಧಿ ಯೋಜನೆ 2012, ಅಂತ್ಯೋದಯ ಅನ್ನ ಯೋಜನೆ 2006, ಉದಯ ಯೋಜನೆ 2019, ಕುಂಬಾರ ಅಭಿವೃದ್ಧಿ ಯೋಜನೆ 2016 ಆಗಿರುತ್ತೆ. ಇಂಪಾರ್ಟೆಂಟ್. ನೆಕ್ಸ್ಟು ಗ್ರಾಮೀಣ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯ ಮತ್ತು ಸಮಗ್ರತೆ. ಸೊ ಇದಕ್ಕೆ ಸರ್ವ ಶಿಕ್ಷಣ ಅಭಿಯಾನ, ಶಾಲಾ ಶಿಕ್ಷಣ ಒಂದು ಸಾಕ್ಷರತೆ ಇಲಾಖೆ 2001ನಲ್ಲಿ ಜಾರಿ. ಇದು ಶಿಕ್ಷಣದ ಪ್ರಚಾರ, 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡುವಂಥದ್ದು ಸಂಬಂಧಿಸಿರುವಂತಹ ಒಂದು ಯೋಜನೆ ಆಗಿರುತ್ತೆ. ಅಕ್ಷರ ದಾಸೋಹ, ಇದು ಶಾಲಾ ಶಿಕ್ಷಣ ಸುರಕ್ಷತೆ ಇಲಾಖೆ ಅಂಡರಲ್ಲಿ ಬರುತ್ತೆ. 2001ನಲ್ಲಿ ಜಾರಿ. ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಉಚಿತ ಬಿಸಿಯೂಟವನ್ನು ನೀಡುವಂಥದ್ದನ್ನು ನಾವು ಅಕ್ಷರ ದಾಸೋಹ ಯೋಜನೆ ಅಂತ ಕರಿತೀವಿ. ರಾಜೀವ್ ಗಾಂಧಿ ವಾಸಸ್ಥಳ ನಿಗಮ ಬಂದು ನಗರಾಭಿವೃದ್ಧಿ ಇಲಾಖೆ 2000ನಲ್ಲಿ ಜಾರಿಯಾಗಿರೋದು. ಬಡವರಿಗೆ ಮನೆ ನಿರ್ಮಾಣಕ್ಕೆ ಸಹಾಯ ಮತ್ತು ಕಡಿಮೆ ಬೆಲೆಯಲ್ಲಿ ವಸತಿಯನ್ನು ನಿರ್ಮಾಣ ಮಾಡುವಂಥದ್ದಾಗಿರುತ್ತೆ. ಇಂದಿರಾ ಆವಾಸ್ ಯೋಜನೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆಗೆ ಸಂಬಂಧಿಸಿದ್ದು. ಕೇಂದ್ರ ಯೋಜನೆ 1985ರಲ್ಲಿ ಜಾರಿ. ಗ್ರಾಮೀಣ ಬಡ ಕುಟುಂಬಗಳಿಗೆ ಮನೆಯನ್ನು ಒದಗಿಸುವುದು. ಜವಾಹರ್ಲಾಲ್ ಗ್ರಾಮ ಸಮೃದ್ಧಿ ಯೋಜನೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಅಂಡರ್ ಬರುತ್ತೆ. 1999, ಗ್ರಾಮೀಣ ಪ್ರದೇಶದಲ್ಲಿ ಮೂಲಸೌಕರ್ಯ ಒದಗಿಸುವುದಾಗಿರುತ್ತೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ಇಂಪಾರ್ಟೆಂಟ್ ಇದು. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಗ್ರಾಮೀಣಾಭಿವೃದ್ಧಿ ಸಂಪೂರ್ಣ ಕೇಂದ್ರ ಸರ್ಕಾರ ಯೋಜನೆ ಆಗಿರುತ್ತೆ. ಇದು ಗ್ರಾಮೀಣ ಸಂಪರ್ಕ ರಸ್ತೆ ನಿರ್ಮಾಣದ ಸುಧಾರಣೆ ಆಗಿರುತ್ತೆ. 2002, ಇಂಪಾರ್ಟೆಂಟ್. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ, ಆಗಲೇ ಹೇಳಿದ್ನಲ್ಲ, ಸೊ ಅದು MG ನರೇಗಾ, ಇದು ಚೇಂಜ್ ಆಗಿದೆ ಇವಾಗ. 2006ರಲ್ಲಿ ಜಾರಿ. ಗ್ರಾಮೀಣ ಕಾರ್ಮಿಕರಿಗೆ 100 ದಿನ ಕೆಲಸ ನೀಡುವುದು. ಇದು 130 ದಿನನೋ ಏನೋ ಆಗಿದೆ, 130, 160. ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ಯ ಉದ್ಯೋಗ ಯೋಜನೆ ಗ್ರಾಮೀಣಾಭಿವೃದ್ಧಿ ಇಲಾಖೆ 1999, ಬಡವರಿಗೆ ಸ್ವಸಹಾಯ ಉದ್ಯೋಗಕ್ಕೆ ಸಾಲ ತರಬೇತಿ ನೀಡುವುದು. ದೀನ್ ದಯಾಳು ಅಂತ್ಯೋದಯ ಯೋಜನೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ. 2011ನಲ್ಲಿ ಜಾರಿಯಾಗಿದ್ದು ಸ್ವಸಹಾಯ ಗುಂಪುಗಳ ಮೂಲಕ ಬಡವರಿಗೆ ಜೀವನ ಮಟ್ಟವನ್ನು ಸುಧಾರಣೆ ಮಾಡೋದಕ್ಕೆ ಇರುವಂತಹ ಒಂದು ಯೋಜನೆ. ಟೋಟಲ್ ಸ್ಯಾನಿಟೈಸರ್ ಕ್ಯಾಂಪೇನ್, ಇದು ಬಂದು ಕೇಂದ್ರ ಸರ್ಕಾರದ ಯೋಜನೆ. ಗ್ರಾಮೀಣಾಭಿವೃದ್ಧಿ ಇಲಾಖೆ 1999ನಲ್ಲಿ ಜಾರಿಯಾಗಿದ್ದು ಗ್ರಾಮೀಣ ಪ್ರದೇಶಗಳಿಗೆ ಶೌಚಾಲಯವನ್ನು ನಿರ್ಮಾಣ ಮಾಡೋದು, ಸ್ವಚ್ಛತೆಯನ್ನು ಕಾಪಾಡೋದಕ್ಕೋಸ್ಕರ ಜಾರಿ ಮಾಡಿರುವಂತಹ ಒಂದು ಸ್ಕೀಮ್ ಆಗಿರುತ್ತೆ. ಇನ್ನು SSA 2001ನಲ್ಲಿ ಜಾರಿ. ಅಕ್ಷರ ದಾಸೋಹ 2001, RHCL 2000, PMGSY 2000 and MG ನರೇಗಾ 2006, TCS 1990. ಇದು ಶಿಕ್ಷಣ ಇಲಾಖೆಗೆ ಸಂಬಂಧಿಸಿರುವಂಥದ್ದು. ಅಕ್ಷರ ದಾಸೋಹ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿರುವಂಥದ್ದು. ಸೊ ಇಷ್ಟು ಇದಕ್ಕೆ ಸಂಬಂಧಿಸಿದ ಹಾಗೆ ಒಂದಷ್ಟು ಕರ್ನಾಟಕದ ಇಂಪಾರ್ಟೆಂಟ್ ಸ್ಕೀಮ್ಸ್ ಆಗಿರುತ್ತೆ.
ಇನ್ನು ಇದಕ್ಕೆ ಸಂಬಂಧಿಸಿದ ಹಾಗೆ ಇವಾಗ ಏನು ಅಪ್ಡೇಟೆಡ್ ಕೆಲವೊಂದಷ್ಟೆಲ್ಲ ಆಗಿದೆ ಅಲ್ಲ ಸ್ಕೀಮ್ಸು, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇದು ಇಷ್ಟು ಇಂಪಾರ್ಟೆಂಟ್ ಕರ್ನಾಟಕ ರಾಜ್ಯದ ಸ್ಕೀಮ್ಸ್ ಆಗಿರುತ್ತೆ, ಇಲ್ಲಿವರೆಗೂ ಇರುವಂತಹ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಸೊ ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್, ಆ್ಯಂಡ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.